ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡದ ವ್ಯಾಕರಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಇಂದಿನ ವಿಡಿಯೋದಲ್ಲಿ ನಾವು ವರ್ಣಮಾಲೆಯ ಬಗ್ಗೆ ನೋಡ್ತಾ ಹೋಗೋಣ. ವರ್ಣಮಾಲೆ ಅಂದರೆ ಏನಂದರೆ, ಇಲ್ಲಿ ನೋಡಿ, ವರ್ಣಮಾಲೆ ಅಂದರೆ ಆ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ, ಅಂ, ಅಹ, ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಪ, ಬ, ಬ, ಮ, ಯ, ರ, ಲ, ವ, ಶ, ಶ, ಸ, ಹ ಮತ್ತು ಲ. ಇದು ಸ್ನೇಹಿತರೆ ಕನ್ನಡದ ವರ್ಣಮಾಲೆ. ಕನ್ನಡ ವರ್ಣಮಾಲೆ ಎಂದರೆ ಏನೆಂದರೆ, ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಹೇಳುತ್ತೇವೆ. ವರ್ಣಮಾಲೆಯ ಅರ್ಥ ಏನು? ವರ್ಣಮಾಲೆಯ ಅರ್ಥ ಏನೆಂದರೆ, ವರ್ಣ. ಈ ವರ್ಣ ಅಂದರೆ ಅಕ್ಷರ. ವರ್ಣ ಅಂದರೆ ಅಕ್ಷರ. ಮಾಲೆ ಅಂದರೆ ಗುಂಪು. ಅರ್ಥ ಆಯ್ತಾ ಸ್ನೇಹಿತರೆ? ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? ಹೌದು, 49 ಅಕ್ಷರಗಳು ವರ್ಣಮಾಲೆಯಲ್ಲಿ ಇದೆ. ಇದು ಬಹಳಾದ ಇಂಪಾರ್ಟೆಂಟ್, ಯಾಕಂದರೆ ಇದು ಜಾಸ್ತಿ ಎಕ್ಸಾಮ್ ಪಾಯಿಂಟ್ ವ್ಯೂಗೆ ಬಹಳ ಮುಖ್ಯ. ವರ್ಣಮಾಲೆಯ ವಿಧಗಳು ಏನಪ್ಪ? ಈ ವಿಧಗಳು ವರ್ಣಮಾಲೆಯಲ್ಲಿ ಈ 3 ವಿಧಗಳಿವೆ. ಎಷ್ಟು ವಿಧಗಳು? 3. 1 ಸ್ವರಗಳು, 2 ವ್ಯಂಜನಗಳು ಮತ್ತು 3ನೇದು ಬಂದು ಯೋಗವಾಹಗಳು. ಸ್ವರಗಳಲ್ಲಿ 13 ಅಕ್ಷರಗಳು, ವ್ಯಂಜನಗಳಲ್ಲಿ 34 ಅಕ್ಷರಗಳು ಮತ್ತು ಯೋಗವಾಹಗಳಲ್ಲಿ 2 ಅಕ್ಷರ. ಒಟ್ಟು 49 ಅಕ್ಷರಗಳಂತೂ ಬರುತ್ತದೆ. ಇದೇ ಕನ್ನಡದ ವರ್ಣಮಾಲೆಗಳು. ನೆಕ್ಸ್ಟ್ ನೋಡ್ತಾ ಹೋಗೋಣ, ಸ್ವರಗಳೆಂದರೆ ಏನು? ಸ್ವರ ಅಕ್ಷರಗಳೆಂದರೆ ಸ್ವತಂತ್ರವಾಗಿ ಒಂದು ಅಕ್ಷರಗಳನ್ನು ಉಚ್ಚರಿಸಲಾಗುವ ಅಕ್ಷರಗಳೇ. ಯಾವುದಾದ್ರೂ ಒಂದು ಅಕ್ಷರಗಳನ್ನು ತಗೊಳ್ಳಿ. ಇಲ್ಲಿ ನಾವು ಆ, ಇದು ಸ್ವತಂತ್ರವಾಗಿ ಉಚ್ಚರಿಸಲಾಗುತ್ತದೆ. ಈ ಅಕ್ಷರವನ್ನು ಸ್ವತಂತ್ರವಾಗಿ ಉಚ್ಚರಿಸಲಾಗುತ್ತದೆ. ಅದನ್ನು ಸ್ವರಾಕ್ಷರಗಳೆಂದು ಕರೆಯುತ್ತೇವೆ. ನೆಕ್ಸ್ಟ್, ಒಟ್ಟು ಸ್ವರ ಅಕ್ಷರಗಳು 13 ಇವೆ. ಸ್ವರ ಅಕ್ಷರಗಳಲ್ಲೇ ವಿಧಗಳೂ ಇದೆ. ಎಷ್ಟಪ್ಪ ಈ ವಿಧಗಳು? 2 ವಿಧಗಳು. ಒಂದು ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ. ಹ್ರಸ್ವ ಸ್ವರಗಳಲ್ಲಿ 6 ಅಕ್ಷರಗಳಿವೆ. ದೀರ್ಘ ಸ್ವರಗಳಲ್ಲಿ 7 ಅಕ್ಷರಗಳು. ಒಟ್ಟು 13 ಅಕ್ಷರಗಳು. ಅರ್ಥ ಆಯ್ತಾ ಸ್ನೇಹಿತರೆ? ಹ್ರಸ್ವ ಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಹ್ರಸ್ವ ಸ್ವರ. ಸ್ನೇಹಿತರೆ, ಇವಾಗ ನಾವು ಹ್ರಸ್ವ ಸ್ವರ ಅಕ್ಷರಗಳನ್ನು ಓದೋಣ. ಆ, ಈ, ಉ, ರು, ಎ ಮತ್ತು ಓ. ಇವು 6 ಅಕ್ಷರಗಳು. ಇವಾಗ ನಾವು ಸ್ವರಗಳಲ್ಲಿ ಈ 6 ಅಕ್ಷರಗಳನ್ನು ಗಮನಿಸುತ್ತಾ ಹೋಗೋಣ. ನೋಡಿ, ಆ, ಒಂದು ನಿಮಿಷ. ಹ್ರಸ್ವ ಸ್ವರಗಳನ್ನು ಹೆಂಗೆ ಐಡೆಂಟಿಫೈ ಮಾಡೋದಂದರೆ, ಆ, ಈ, ಉ, ರು, ಎ ಮತ್ತು ಓ.
ಸೊ ಇದನ್ನು ಈ 6 ಅಕ್ಷರಗಳನ್ನು ಸಪ್ರೇಟಾಗಿ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಜ್ಞಾಪಕ ಮಾಡಬೇಡಿ, ಓ ಈ ಅಕ್ಷರ ಹ್ರಸ್ವ ಸ್ವರ. ದೀರ್ಘ ಸ್ವರ ಎಂದರೆ ಏನು ಅಂತ ನೋಡೋಣ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳೇ ದೀರ್ಘ ಸ್ವರ. ಏನು? 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳೇ ದೀರ್ಘ ಸ್ವರ. ಅದರಲ್ಲಿ ಆ, ಈ, ಉ, ಎ, ಐ, ಓ ಮತ್ತು ಔ. ಸೊ ಇವಾಗ ದೀರ್ಘ ಸ್ವರಗಳಲ್ಲಿ ಐಡೆಂಟಿಫೈ ಮಾಡೋಕ್ಕೆ ನೋಡೋಣ. ಸೊ ನೋಡಿ ಸ್ನೇಹಿತರೆ, ಇದು ಆ, ಇದು ಈ, ಊ, ಎ, ಐ, ಓ ಮತ್ತು ಔ. ಇದು ಸ್ನೇಹಿತರೆ ದೀರ್ಘ ಸ್ವರಗಳ ಅಕ್ಷರಗಳು. ನೆಕ್ಸ್ಟ್ ನೋಡೋಣ ವ್ಯಂಜನಗಳಲ್ಲಿ. ವ್ಯಂಜನಗಳೆಂದರೆ ಏನು? ಸ್ವರದ ಸಹಾಯದಿಂದ ಆ ಅಕ್ಷರಗಳು ಉಚ್ಚರಿಸಲಾಗುತ್ತದೆ, ಅವೇ ವ್ಯಂಜನಗಳು. ಸೊ ಈ ವ್ಯಂಜನಗಳಲ್ಲಿ ಒಟ್ಟು ವ್ಯಂಜನ ಅಕ್ಷರಗಳು 34. ಸೊ 34 ಅಕ್ಷರಗಳು. ಸೊ ಅದರಲ್ಲಿ ಉದಾಹರಣೆ ಒಂದು ಕೊಟ್ಟಿದ್ದೀನಿ ನೋಡಿ, 2 ಕೊಟ್ಟಿದ್ದೀನಿ. ಕೃ ಪ್ಲಸ್ ಆ ಬಂದು ಕ ಆಗುತ್ತದೆ. ಕೃ ಪ್ಲಸ್ ಕ ಬಂದು ಕ. ಚ ಪ್ಲಸ್ ಆ ಚ. ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಟ ಪ್ಲಸ್ ಆ ಟ. ಆಯಿತಾ? ವ್ಯಂಜನ ಅಕ್ಷರಗಳಲ್ಲಿ 2 ವಿಧ. ಒಂದು ವರ್ಗೀಯ ವ್ಯಂಜನ, ಅದು 25 ಅಕ್ಷರಗಳು. ಅವರ್ಗೀಯ ವ್ಯಂಜನ 9 ಅಕ್ಷರಗಳು. ಒಟ್ಟು 34 ಅಕ್ಷರಗಳು. ನೋಡ್ತಾ ಹೋಗೋಣ ವರ್ಗೀಯ ವ್ಯಂಜನ. ಏನಪ್ಪ ಈ ವರ್ಗೀಯ ವ್ಯಂಜನಗಳಂದರೆ, ಇವು ಉತ್ತಿಯಾಗಿ ಸ್ಥಾನಗಳಲ್ಲಿ ಅನುಗುಣವಾಗಿ ವರ್ಗ ಮಾಡಿದುದರಿಂದ ವರ್ಗೀಯ ವ್ಯಂಜನ ಎಂದು ಕರೆಯುತ್ತಾರೆ. ಸೊ ವರ್ಗೀಯ ವ್ಯಂಜನ ಅಂದರೆ ಅದು ಯಾವುದೇ ಸಹಾಯ ಅಂದರೆ ಸ್ವರಗಳ ಸಹಾಯದಿಂದ ಅನುಗ್ರಹವಾಗಿ ವರ್ಗ ಮಾಡಿರುವ ಅಕ್ಷರಗಳು, ಅವನ್ನೇ ವರ್ಗೀಯ ವ್ಯಂಜನಗಳೆಂದು ಕರೆಯುತ್ತಾರೆ. ವರ್ಗೀಯ ವ್ಯಂಜನಗಳಲ್ಲಿ 3 ವಿಧ. ಒಂದು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಸೊ ಅಲ್ಪಪ್ರಾಣ ಅಕ್ಷರ ವ್ಯಂಜನ ಅಕ್ಷರಗಳೆಂದರೆ ಏನಂತ ನೋಡೋಣ. ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳು ಅಲ್ಪಪ್ರಾಣ ವ್ಯಂಜನಗಳು. ಏನಪ್ಪ ಈ ಅಲ್ಪಪ್ರಾಣ ಅಂದರೆ, ಇಲ್ಲಿ ನೋಡಿ, ಕ ಮತ್ತು ಗ ಇದೆರಡು ಒಂದು, ಚ ಮತ್ತು ಜ ಇದು ಒಂದು, ಟ ಮತ್ತು ಡ ಒಂದು, ತ ಮತ್ತು ದ ಒಂದು, ಪ ಮತ್ತು ಬ ಇದು ಒಂದು. ಸೊ ಎಷ್ಟಪ್ಪ ಈ ಅಲ್ಪ ಪ್ರಾಣ ಒಟ್ಟು? ಇಲ್ಲಿ ಬರಿತೀನಿ ನೋಡಿ. ಒಟ್ಟು 10 ಅಲ್ಪಪ್ರಾಣ ವ್ಯಂಜನಾಕ್ಷರಗಳು ಇವೆ. ಸ್ನೇಹಿತರೆ, ಅಲ್ಪಪ್ರಾಣ ಅಕ್ಷರಗಳನ್ನು ಗಮನಿಸ್ತಾ ಹೋಗೋಣ. ನೋಡಿ ಇಲ್ಲಿ, ಇದು ಕ ಮತ್ತು ಗ, ಕ ಮತ್ತು ಗ. ಇದು ಚ ಮತ್ತು ಜ, ಟ ಮತ್ತು ಡ, ತ ಮತ್ತು ದ, ಪ ಮತ್ತು ಬ. ನೋಡ್ತಾ ಹೋಗೋಣ ಮಹಾಪ್ರಾಣ ಅಕ್ಷರಗಳು. ಸೊ ಮಹಾಪ್ರಾಣ ಅಕ್ಷರಗಳಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ಅಕ್ಷರಗಳೇ ಮಹಾಪ್ರಾಣ ಅಕ್ಷರಗಳು. ಸೊ ಅವು ಯಾವ್ಯಾವಂದರೆ
ಖ ಗ ಚ ಮತ್ತು ಜ ಟ ಮತ್ತು ಡ ತ ಮತ್ತು ದ ಪ ಮತ್ತು ಬ ಒಟ್ಟು 10 ಅಕ್ಷರಗಳಿವೆ. ಅರ್ಥ ಆಯ್ತಾ ಸ್ನೇಹಿತರೆ? ಅನುನಾಸಿಕ ಅಕ್ಷರಗಳು ಮೂಗಿನಿಂದ ಸಹಾಯದಿಂದ ಆ ಅಕ್ಷರಗಳು ಉಚ್ಚರಿಸುತ್ತವಲ್ಲ ಅದನ್ನು ಅನುನಾಸಿಕ ಅಕ್ಷರಗಳೆಂದು ಕರೀತಾರೆ. ಯಾವ್ಯಾವು? ಜ್ಞ ನ್ಯ ನ ಮ ನ ಮ. ಸೊ ಇದು ಒಟ್ಟು 5 ಅಕ್ಷರ. ಇವಾಗ ನಾವು ಮಹಾಪ್ರಾಣ ಮತ್ತು ಅನುನಾಸಿಕ ಅಕ್ಷರಗಳನ್ನು ವರ್ಣಮಾಲೆಯಲ್ಲಿ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಇದು ಕ ಗ ಚ ಜ ಟ ಡ ಥ ದ ಫ ಬ. ಸೊ ಅನುನಾಸಿಕ ಅಕ್ಷರಗಳು ಇದು ಸ್ನೇಹಿತರೆ ಅನುನಾಸಿಕ ಅಕ್ಷರಗಳು ನ್ಯ ನ್ಯ ಅನ ನ ಮತ್ತು ಮ. ಅವರ್ಗೀಯ ವ್ಯಂಜನಗಳು ಯಾಕಾರದಿಂದ ಲಾಕಾರವರೆಗೂ ಅಕ್ಷರಗಳಿರುವುದೇ ಅವರ್ಗೀಯ ವ್ಯಂಜನಗಳು. ಇವು ಒಟ್ಟು 9 ಅಕ್ಷರಗಳಿವೆ. ಯಾವುದೆಂದರೆ ಯ ರ ಲ ವ ಶ ಶ ಸ ಹ ಮತ್ತು ಲ. ಸೊ ಯೋಗವಾಹಗಳು ಅಂದರೆ ಜೊತೆ ಜೋಡಿ ಹೋಗು ಅಂತ ಅರ್ಥ. ಯೋಗವಾಹಗಳಲ್ಲಿ 2 ವಿಧ. ಸೊ ಇಲ್ಲಿ ಕೆಳಗಡೆ ಬರಿತೀನಿ. 2 ವಿಧ. ಒಂದು ಅನುಸ್ವರ ಮತ್ತು ವಿಸರ್ಗ. ಅನುಸ್ವರ ಅಂದರೆ ಅಂ, ವಿಸರ್ಗ ಅಂದರೆ ಅಹ. ನೋಡಿ ಉದಾಹರಣೆ, ಸಿಂಹ ದುಃಖ, ಇದು ವಿಸರ್ಗದ ಉದಾಹರಣೆ. ಸಿಂಹ ಇದು ಅನುಸ್ವರದ ಅಸ್ವಸ್ವರದ ಉದಾಹರಣೆ. ಧನ್ಯವಾದ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮೈ ಚಾನಲ್ ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಧನ್ಯವಾದ.